ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಕೊನೆಗೂ ಹೊಂದಾಣಿಕೆ ಇಲ್ಲ ಅನ್ನುವ ವಾತಾವರಣ ಮೂಡಿದ. 16 ಸೀಟುಗಳಿಗೆಲ್ಲ 16 ಎಲೆಕ್ಷನ್ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಯಾರೂ ಹಿಂದಿರ್ತಾ ಇಲ್ಲ. ಒಂದು ಕೈ ಆಗೇ ಹೋಗಲಿ, ನಮಗೂ ಅಧಿಕಾರ ಬೇಕು ಅನ್ನುವಂತಹ ನಾವೇನು ಮೊದಲಿಂದ ವಾದ ಮಾಡ್ತಾ ಬಂದಿದ್ದೀವಿ. ಆ ವಾದಕ್ಕೆ ಇವತ್ತು ಪುಷ್ಟಿ ಸಿಕ್ಕಂಗಾಗಿದೆ. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಂತೂ 13 ಸ್ಥಾನಗಳಲ್ಲಿ ತಮ್ಮ ಪೆನಲ್ ಮೂಲಕ ಇವತ್ತು 7 ಇನ್ನೊಂದು ನಿಲ್ಲಿಸ್ಬಿಟ್ಟು 13 ಜನರು ನಿಲ್ಲಿಸುವಂಥ ನಿರ್ಧಾರ ಮಾಡಿದ್ದಾರೆ. ವಿಶೇಷವಾಗಿ 3 ಕಡೆ ನಮ್ಮ ಮಂದಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಒಂದು ಚಿಕ್ಕೋಡಿ, ಇನ್ನೊಂದು ಅಥಣಿ, ಮತ್ತೊಂದು ಕಾಗವಾಡ. ಯಾಕೆ ಇಲ್ಲಿ ಬಿಟ್ಟರು? ವೆರಿ ಸಿಂಪಲ್, ಏನಿಲ್ಲ. ಈಗಾಗಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಇಲ್ಲೇ ಕಾಗವಾಡಕ್ಕಾಗಿರ್ಬೋದು, ಅದೇ ಕಾಲಕ್ಕೆ ಅಥಣಿಗಾಗಿರ್ಬೋದು, ಅದೇ ಕಾಲಕ್ಕೆ ಚಿಕ್ಕೋಡಿಗೂ ಆಗಿರ್ಬೋದು. ಅದು ಚಿಕ್ಕೋಡಿ ವಿಷಯದಲ್ಲಿ ಮೋಸ್ಟ್ಲಿ ಅನ್ನಪದೊಂದು ಆಗ್ಬೋದು ಏನೋ ಅನ್ನುವಂಥ ಮಾತದ. ಯಾಕಂದ್ರೆ ಅಲ್ಲಿ ಅಜಾತ ಶತ್ರು ಪ್ರಕಾಶ್ ಹುಕ್ಕೇರಿಯವ್ರ ಮಗ ಗಣೇಶ್ ಹುಕ್ಕೇರಿಯವರು ಇದ್ದಾರೆ. ಅವ್ರನ್ನ ಟಚ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಎರಡೂ ಪಾರ್ಟಿಗಳಿಗೆ. ಯಾಕಂದರೆ ಪ್ರಕಾಶ್ ಹುಕ್ಕೇರಿ ಎಲ್ಲರಿಗೂ ಬೇಕಾದಂಥ ಸವಿಜೀವನ ವ್ಯಕ್ತಿ, ವರ್ಕರ, ಅಭಿವೃದ್ಧಿಕಾರ. ಅವ್ರನ್ನ ಏನು ಟೀಕಾ ಮಾಡೋದದ? ಇವ್ರಿಗೆಲ್ಲ